ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿಯ ಹಿರಿಯ ನಾಯಕ ಕೆ.ಎಸ್. ಈಶ್ವರಪ್ಪನವರು ನಿನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ಅವರು ಅಂದರೆ ಶಿವಮೊಗ್ಗದ 8 ವಿಧಾನಸಭಾ ಕ್ಷೇತ್ರ ಬರ್ತವೆ. ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚಟುವಟಿಕೆಗಳು ಇವತ್ತು ನಡೀತಾ ಇದ್ದಾವೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಕೆ.ಎಸ್. ಈಶ್ವರಪ್ಪರ ಪುತ್ರ ಕಾಂತೇಶ್ ಇದ್ದಾರೆ. ಸರ್, ನಿನ್ನೆ ಈಶ್ವರಪ್ಪ ಅವರು ಪಕ್ಷೇತರ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರು. ಇವತ್ತಿಂದ ಯಾವ ಚಟುವಟಿಕೆ ನಡೀತಾ ಇದೆ ಸ್ಪರ್ಧೆ ಮಾಡಲಿಕ್ಕೆ? ಈಗಾಗಲೇ ನಿನ್ನೆ ಸಭೆ ಇಡೀ ಶಿವಮೊಗ್ಗ ಜಿಲ್ಲೆಗೆ ಒಂದು ರೀತಿಯಾದಂಥ ಹುರುಪು ಮತ್ತು ಧೈರ್ಯ ಕೊಟ್ಟಿದೆ. ಇವತ್ತಿನಿಂದ ನನ್ನ ತಂದೆಯವರಂಥ ಕೆ.ಎಸ್. ಈಶ್ವರಪ್ಪನವರು ಸಾಗರದ ಶ್ರೀಧರಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಅವರ ಒಂದು ಚುನಾವಣಾ ಪ್ರವಾಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇನು ಈಶ್ವರಪ್ಪ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಅದರ ನಂತರ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಮುಂದುವರೆದಿದೆ. ಅಂದರೆ ಒಂದು ಕಡೆಯಿಂದ ಈಶ್ವರಪ್ಪನ ಕಡೆಗಣಿಸಲಾಗಿತ್ತು, ನಂತರ ನಿಮ್ಮನ್ನು ಕೂಡ ಕಡೆಗಣಿಸಿದರು. ಈ ರಾಜ್ಯ ಮಟ್ಟದಲ್ಲಿ ಅಂದರೆ ಬಿಜೆಪಿ ವಲಯದಲ್ಲಿ ಇನ್ನೂ ಕೂಡ ಚರ್ಚೆ ಆಗ್ತಿದೆ ಒಂದು ವಿಷಯ ಇದು. ಈಗಾಗಲೇ ಅನೇಕ ಬಾರಿ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾಕೆಂತಂದ್ರೆ ಕರ್ನಾಟಕದ ಹಿಂದುತ್ವದ ಎಲ್ಲ ವ್ಯಕ್ತಿಗಳನ್ನು ಒಂದು ರೀತಿಯಲ್ಲಿ ಸದೆಬಡಿಯತಕ್ಕಂಥ ಕೆಲಸ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ವಿಜೇಂದ್ರ ಅವರು ಮಾಡಿದ್ದಾರೆ. ವಿಶೇಷವಾಗಿ ಪ್ರತಾಪ್ ಸಿಂಹ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಏನು ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಈ ರೀತಿ ಅನೇಕರನ್ನ ಈ ರೀತಿ ಮೂಲೆಗುಂಪು ಮಾಡೋಂಥ ಕೆಲಸ ಆಗ್ತಿರೋದು ಎಲ್ಲ ಹಿಂದೂಗಳ ಹೃದಯದಲ್ಲಿರ್ತಕ್ಕಂಥ ಭಾವನೆ ವ್ಯಕ್ತ ಆಗಿದೆ. ಅದೇ ರೀತಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. 100ಕ್ಕೆ 100 ವಿಶ್ವಾಸ ಇದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಎಲ್ಲ ಹಿಂದೂ ಫೈರ್ ಬ್ರ್ಯಾಂಡ್ಗಳು ಖಂಡಿತವಾಗಿಯೂ ಕೂಡ ಈ ಬಾರಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಒಂದು ಎಲ್ಲೋ ಒಂದು ಕಡೆಯಿಂದ ಈಶ್ವರಪ್ಪ ಅವರು ಒಂದು ಹೆಜ್ಜೆ ಮುಂದಿಟ್ಟ ನಂತರ ಈಗ ಅಂದರೆ ಬಿಜೆಪಿ ವಲಯದಲ್ಲಿ ಕೂಡ ಸಾಕಷ್ಟು ಅಂದರೆ ಈಗ ಬಿಜೆಪಿ ಪಕ್ಷದಿಂದ ಈಗ ಅಂದರೆ 28 ಲೋಕಸಭಾ ಕ್ಷೇತ್ರ ಇದ್ದಾವೆ, ಅಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅಂತ. ಬಿಜೆಪಿ ಹಿನ್ನಡೆ ಆಗಬೇಕು ಅಂತ ನಾವು ಯಾವತ್ತೂ ಕೂಡ ನಾವು ಹೇಳೋಕ್ಕೆ ಇಷ್ಟಪಡಲ್ಲ. ಈಗಾಗಲೇ ಅನೇಕರು ಕೂಡ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಕೂಡ ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು. ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ನೇತೃತ್ವದ BJPಗೆ ನಾವೆಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಸಹಕಾರ ಕೊಡ್ತಾ ಬರ್ತಾ ಇದ್ವಿ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ತಂದೆ ಮತ್ತು ಮಕ್ಕಳ ಒಂದು ಏನು ಅವರ ಒಂದು ಹಿತದೃಷ್ಟಿಯಿಂದ ನಮ್ಮೆಲ್ಲರ ಸದೆ ಬಡತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ನಾವ್ಯಾರು ಕೂಡ ಬಿಡಲ್ಲ.